ನಮಸ್ಕಾರ. ಲೋಕಾಯುಕ್ತ ದಾಳಿ ಟಿವಿಗೆ ಸ್ವಾಗತ. ನಾನು ನಮ್ಮ ಮೆಟ್ರೋ ಅನೇಕ ಮಾನವೀಯ ಸೇವೆಗಳಿಂದಲೂ ಕೂಡ ಜನರ ಹೃದಯ ಗೆದ್ದಿದೆ. ಅಂತೆಯೇ ಸೆಪ್ಟೆಂಬರ್ 11ರಂದು ಜೀವಂತ ಹೃದಯ ಸಾಗಿಸಲಾಗಿದೆ. ಯಶವಂತಪುರದಿಂದ ಮೈತ್ರಿ ಸ್ಕ್ವೇರ್ ವರೆಗೆ ನಮ್ಮ ಮೆಟ್ರೋದಲ್ಲಿ ಜೀವಂತ ಹೃದಯ ಸಾಗಿಸಲಾಗಿದೆ. ಸೆಪ್ಟೆಂಬರ್ 11ರ ರಾತ್ರಿ 11:01ರಿಂದ 11:21ರ ನಡುವೆ ಈ ಪ್ರಕ್ರಿಯೆ ನಡೆದಿದೆ ಎನ್ನಲಾಗಿದೆ. ಸ್ಪರ್ಶ ಆಸ್ಪತ್ರೆಯ ತಂಡಕ್ಕೆ ಬಿಎಂಆರ್ಸಿಎಲ್ ಭದ್ರತಾ ಅಧಿಕಾರಿ ಸಾಥ್ ನೀಡಿದ್ದಾರೆ. ಇನ್ನು ನಮ್ಮ ಮೆಟ್ರೋ ಮೂಲಕ ಇಂತಹ ಮಾನವೀಯ ಸೇವೆಗಳು ನಡೆಯುತ್ತಿರುವುದು ಇದೇ ಮೊದಲಲ್ಲ. ಕಳೆದ ಆಗಸ್ಟ್ 1, 2025ರ ರಾತ್ರಿ 8:38ಕ್ಕೆ ಯಕೃತನ್ನು ವೈದ್ಯರೊಬ್ಬರು ಮತ್ತು 7 ಮಂದಿ ವೈದ್ಯಕೀಯ ಸಿಬ್ಬಂದಿಯೊಂದಿಗೆ ವೈದೇಹಿ ಆಸ್ಪತ್ರೆಯಿಂದ ವೈಟ್ ಫೀಲ್ಡ್ ಮೆಟ್ರೋ ನಿಲ್ದಾಣಕ್ಕೆ ಆಂಬ್ಯುಲೆನ್ಸ್ ಮೂಲಕ ತರಲಾಗಿತ್ತು. ಈ ಯಕೃತನ್ನ ಹೊತ್ತ ಮೆಟ್ರೋ ರೈಲು ರಾತ್ರಿ 8:42ಕ್ಕೆ ವೈಟ್ ಫೀಲ್ಡ್ ನಿಲ್ದಾಣದಿಂದ ಹೊರಟು ರಾತ್ರಿ 9:48ಕ್ಕೆ ರಾಜರಾಜೇಶ್ವರಿ ನಗರ ಮೆಟ್ರೋ ನಿಲ್ದಾಣವನ್ನ ತಲುಪಿತ್ತು. ಅಲ್ಲಿನಿಂದ ನೇರವಾಗಿ ಆಂಬ್ಯುಲೆನ್ಸ್ಗೆ ವರ್ಗಾವಣೆಯನ್ನ ಮಾಡಿ ಅಂಗಾಂಗ ಶಸ್ತ್ರಚಿಕಿತ್ಸೆಗೆ ಅಗತ್ಯವಾದ ಸಮಯಕ್ಕೆ ಅಂಗವನ್ನ ಸ್ಪರ್ಶ ಆಸ್ಪತ್ರೆಗೆ ಸುರಕ್ಷಿತವಾಗಿ ತಲುಪಿಸಲಾಗಿತ್ತು.